ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೆಲವೊಂದು ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ನಾವು ಅತಿಯಾದ ನಾಚಿಕೆಯನ್ನು ವ್ಯಕ್ತಪಡಿಸುವ ಮೂಲಕ ವಿಶೇಷವಾದದ್ದನ್ನು ಕಳೆದುಕೊಂಡು ಬಿಡುತ್ತೇವೆ. ಅದಕ್ಕಾಗಿ ನಾವು ಅಂತಹ ವಿಚಾರಗಳಲ್ಲಿ ನಾಚಿಕೆ ಅಥವಾ ಸಂಕೋಚವನ್ನು ಹೊಂದಿರಬಾರದು. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಈ 4 ವಿಷಯದಲ್ಲಿ ನಾಚಿಕೆ ಪಡಬಾರದು ಎಂದು ಹೇಳಿದ್ದಾರೆ. ಆಚಾರ್ಯ ಚಾಣಕ್ಯರು ತಮ್ಮ ಜೀವನವನ್ನು ಸಂತೋಷದಿಂದ ಮತ್ತು ಸಮೃದ್ಧವಾಗಿಸಲು ಜನರು ಅಳವಡಿಸಿಕೊಳ್ಳಬಹುದಾದ ಅನೇಕ ವಿಷಯಗಳನ್ನು ಉಲ್ಲೇಖಿಸಿದ್ದಾರೆ. ನೀವು ಯಶಸ್ವಿಯಾಗಲು ಬಯಸಿದರೆ ಖಂಡಿತವಾಗಿಯೂ ಚಾಣಕ್ಯನ ಕೆಲವು ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಜನರು ಕೆಲವೊಂದು ವಿಚಾರಗಳನ್ನು ನಾಚಿಕೆ ಅಥವಾ ಸಂಕೋಚವನ್ನು ಇಟ್ಟುಕೊಳ್ಳಬಾರದು. ಇವುಗಳ ಬಗ್ಗೆ ಸಂಕೋಚ ಇಟ್ಟುಕೊಂಡರೆ ಅದರಿಂದ ನಾವು ಏನನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಹಾಗಾದರೆ ಆ 4 ವಿಷಯಗಳು ಯಾವುವು? ಫಸ್ಟ್ ಒನ್, ಹಣ ಸಂಪಾದನೆ ಮಾಡಲು. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ನಾವು ಹಣ ಸಂಪಾದಿಸುವ ವಿಚಾರದಲ್ಲಿ ನಾಚಿಕೆ ಅಥವಾ ಸಂಕೋಚವನ್ನು ಇಟ್ಟುಕೊಂಡಿರಬಾರದು. ನಾಚಿಕೆ ಮತ್ತು ಸಂಕೋಚವನ್ನಿಟ್ಟುಕೊಂಡು ಹಣ ಸಂಪಾದಿಸಲು ಮುಂದಾದರೆ ಅದರಿಂದ 1 ರೂಪಾಯಿಯನ್ನು ಸಂಪಾದಿಸಲು ಸಾಧ್ಯವಾಗುವುದಿಲ್ಲ. ಆದರೆ ಹಣವನ್ನು ನಾವು ತಪ್ಪು ದಾರಿಯ ಮೂಲಕ ಸಂಪಾದಿಸಬಾರದು. ಸರಿಯಾದ ಹಾಗೂ ಪ್ರಾಮಾಣಿಕವಾಗಿ ಹಣವನ್ನು ಸಂಪಾದನೆ ಮಾಡಬೇಕು. ಸೆಕೆಂಡ್ ಒನ್, ಹಣವನ್ನು ಮರಳಿ ಕೇಳಲು. ಆಚಾರ್ಯ ಚಾಣಕ್ಯರ ಪ್ರಕಾರ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಮತ್ತು ಅವರಿಂದ ಅವರು ಆ ಹಣವನ್ನು ನಿಮಗೆ ಹಿಂತಿರುಗಿಸಿದ್ದರೆ ನಿಮ್ಮ ಹಣವನ್ನು ಹಿಂದಿರುಗಿಸುವಂತೆ ಕೇಳಲು ಎಂದಿಗೂ ನಾಚಿಕೆ ಪಡಬಾರದು. ನಿಮ್ಮ ಸ್ವಂತ ಹಣವನ್ನು ಮರಳಿ ಕೇಳಲು ನಾಚಿಕೆ ಪಡುವುದು ನಿಮ್ಮ ಹಣವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಮತ್ತು ನೀವು ನಷ್ಟವನ್ನು ಎದುರಿಸಬೇಕಾಗುತ್ತದೆ. ಥರ್ಡ್ ಒನ್, ಆಹಾರವನ್ನು ಸೇವಿಸಲು. ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಒಬ್ಬ ವ್ಯಕ್ತಿ ಎಲ್ಲಿಯಾದರೂ ಅಥವಾ ಯಾವುದೇ ಸ್ಥಳದಲ್ಲಾದರೂ ಊಟ ಮಾಡಲು ಹೋದಾಗ ಅಲ್ಲಿ ಅವನು ಊಟ ಮಾಡುವುದಕ್ಕೆ ನಾಚಿಕೆ ಪಡಬಾರದು. ಕೆಲವರು ಮನೆಯಿಂದ ಹೊರಗೆ ಹೋಗಿ ಎಲ್ಲೋ ತಿನ್ನಲು ಹಿಂಜರಿಯುತ್ತಾರೆ ಮತ್ತು ಇದರಿಂದಾಗಿ ಅವರು ಆಗಾಗ್ಗೆ ಹಸಿವಿನಿಂದ ಸಮಯವನ್ನು ಕಳೆಯುವಂತಾಗುತ್ತದೆ. ಇದು ನಿಮ್ಮ ಆರೋಗ್ಯದ ಮೇಲೂ ಕೆಟ್ಟ ಪರಿಣಾಮ ಬೀರಬಹುದು. ಆದ್ದರಿಂದ ಆಹಾರವನ್ನು ಯಾವಾಗಲೂ ನಾಚಿಕೆ ಇಲ್ಲದೆ ತಿನ್ನಬೇಕು. ಇನ್ನು ಕೊನೆಯದಾಗಿ ಶಿಕ್ಷಣವನ್ನು ಪಡೆಯಲು. ಚಾಣಕ್ಯರ ಪ್ರಕಾರ ಶಿಕ್ಷಣವನ್ನು ಪಡೆಯುವುದು ಅಥವಾ ಯಾರಿಂದ ಏನನ್ನಾದರೂ ಕಲಿಯುವುದು ತಪ್ಪಲ್ಲ. ಯಾರೊಂದಿಗಾದರೂ ಏನನ್ನಾದರೂ ಕಲಿಯಲು ನಿಮಗೆ ಅವಕಾಶ ಸಿಕ್ಕಾಗಲೆಲ್ಲ ನಾಚಿಕೆ ಪಡದೆ ಅವರಿಂದ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಏಕೆಂದರೆ ಸಂಕೋಚದ ಕಾರಣದಿಂದಾಗಿ ಅನೇಕ ಬಾರಿ ನೀವು ಸರಿಯಾದ ವಿಷಯಗಳನ್ನು ಕಲಿಯಲು ಸಾಧ್ಯವಾಗುವುದಿಲ್ಲ ಮತ್ತು ಇದರಿಂದಾಗಿ ನೀವು ವೈಫಲ್ಯವನ್ನು ಎದುರಿಸಬೇಕಾಗುತ್ತದೆ. ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದರೆ ನಾಚಿಕೆ ಇಲ್ಲದೆ ಶಿಕ್ಷಣವನ್ನು ತೆಗೆದುಕೊಳ್ಳಿ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಈ ಮೇಲಿನ 4 ವಿಚಾರಗಳಲ್ಲಿ ನಾವು ನಾಚಿಕೆಯನ್ನಾಗಲಿ ಅಥವಾ ಸಂಕೋಚವನ್ನಾಗಲಿ ಇಟ್ಟುಕೊಂಡಿರಬಾರದು. ಒಂದು ವೇಳೆ ಈ ವಿಚಾರಗಳಲ್ಲಿ ನಾಚಿಕೆಯನ್ನು ಇಟ್ಟುಕೊಂಡಿದ್ದರೆ ಅದು ನಮಗೆ ಸಮಸ್ಯೆಯಾಗಿ ಪರಿಣಮಿಸುತ್ತದೆ ಎಂದಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.